ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. 6 ತಿಂಗಳ ವೇತನ ಬಾಕಿ, ಶ್ರೀನಿವಾಸಪುರ ಪುರಸಭೆ ಹೊರಗುತ್ತಿಗೆ ನೌಕರರ ಧರಣಿ, ಅಗತ್ಯ ಸೇವೆಗಳಿಗೂ ತಟ್ಟಿದ ಬಿಸಿ. ಶ್ರೀನಿವಾಸಪುರ ಕಳೆದ 6 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆಯ ಸುಮಾರು 60 ಮಂದಿ ಹೊರಗುತ್ತಿಗೆ ನೌಕರರು ಬುಧವಾರ ಪುರಸಭೆ ಕಚೇರಿ ಎದುರು ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕೆಲಸ ಮಾಡುತ್ತಿದ್ದೇವೆ, ಆದರೆ ದುಡಿದ ಹಣ ಮಾತ್ರ ಕೈ ಸೇರಿಲ್ಲ ಎಂದು ಅಳಲು ತೋಡಿಕೊಂಡ ನೌಕರರು ನಿರಂತರವಾಗಿ ವೇತನ ವಿಳಂಬವಾಗುವುದರಿಂದ ಕುಟುಂಬ ನಿರ್ವಹಣೆಯೇ ದುಸ್ತರವಾಗಿದೆ ಎಂದು ತಿಳಿಸಿದರು. ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ, ವೈದ್ಯಕೀಯ ವೆಚ್ಚ ಸೇರಿದಂತೆ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಲು ಸಾಲ ಸೂಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಿ ಇಂತಹ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇದೇ ವೇಳೆ ನೌಕರರ ಮುಷ್ಕರದಿಂದ ಪಟ್ಟಣದಲ್ಲಿ ಕಳೆದ 2 ದಿನಗಳಿಂದ ಸ್ವಚ್ಛತಾ ಕಾರ್ಯ ಸಂಪೂರ್ಣ ಸ್ಥಗಿತಗೊಂಡಿದೆ. ಕಸ ಸಂಗ್ರಹ, ಕುಡಿಯುವ ನೀರಿನ ಪೂರೈಕೆ ಸೇರಿದಂತೆ ಡಿ ಗ್ರೂಪ್ ಸಿಬ್ಬಂದಿ ನಿರ್ವಹಿಸುವ ಹಲವು ಅಗತ್ಯ ಸೇವೆಗಳು ಅಸ್ತವ್ಯಸ್ತಗೊಂಡಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದು, ಸಮಸ್ಯೆಗೆ ಆಡಳಿತ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಹೊರಗುತ್ತಿಗೆ ನೌಕರರು ಕೂತಿರೋದು ಕಾರಣ ಏನಂತಂದರೆ, ಸರ್ಕಾರದಿಂದ 1ನೇ ತಾರೀಕಿನಿಂದ 7ನೇ ತಾರೀಕು ಒಳಗಡೆ ಹೊರಗುತ್ತಿಗೆ ನೌಕರರಿಗೆ ಎಲ್ಲ ಕಾರ್ಮಿಕರಿಗೂ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರು. ಆದರೆ ನಮಗೆ ಕಳೆದ 6 ತಿಂಗಳಿಂದ ಪೇಮೆಂಟ್ ಇಲ್ಲ. ಅದಕ್ಕೆ ಹೊರಗುತ್ತಿಗೆ ನೌಕರರೆಲ್ಲ ನಿನ್ನೆಯಿಂದ ನಾವು ಕೆಲಸಕ್ಕೆ ಕಾರ್ಯಕ್ಕೆ ಏನಕ್ಕೂ ಬರ್ದಿರ ಧರಣಿ ಮಾಡ್ತಾಯಿದ್ದೀವಿ. ಈಗ 6 ತಿಂಗಳಿಂದ ಏನು ವೇತನ ಪಾವತಿಯಾಗಿಲ್ಲ, ಈ ವಿಚಾರವಾಗಿ ಕೇಳಿದ್ರೆ ನಾವು ಸಂಬಂಧಪಟ್ಟವ್ರನ್ನ ಏನಂತ ವೇತನದ ವಿಚಾರವಾಗಿ ಸಂಬಂಧಪಟ್ಟವ್ರನ್ನ ವೇತನದ ವಿಚಾರವಾಗಿ ಕೇಳಿದ್ರೆ ಸಂಬಂಧಪಟ್ಟವ್ರನ್ನ ಕಳೆದ 6 ತಿಂಗಳಿಂದನೂ ಕೇಳ್ತಾ ಇದ್ದೀವಿ. ಇವತ್ತು ನಾಳೆ ಹಣ ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೆನ್ನೆನೂ ಕೆಲಸಕ್ಕೆ ಬಂದಿಲ್ಲ, ನೆನ್ನೆನೂ ಕೇಳಿದ್ರೆ ಏನೊಂದು ಕೇಳಿದ್ದಕ್ಕೆ 2-3 ದಿವಸ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕ್ಲಿಯರ್ ಮಾಡೋವರೆಗೂ ನಾವು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೊರಗಿದ್ವಿ ನೌಕರರೆಲ್ಲ ನಾವು ನಿನ್ನೆಯಿಂದ ಕೂತಿದ್ವಿ. ಸಂಬಳಕ್ಕೆ ಮಾತ್ರ ನಮ್ಮ ವಿಚಾರ ಆಗೋದು. ಸಂಬಳ ಮತ್ತು ಪರ್ಮನೆಂಟ್ ಮಾಡಿಲ್ಲ. ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಪರ್ಮನೆಂಟು 2 ವರ್ಷ ಆಯಿತು ಬಂದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲೂ ಎಲ್ಲ ಕಡೆಯೂ ಆಗಿದೆ. ನಮ್ಮ ಶ್ರೀನಿವಾಸಪುರ ಬಿಟ್ಟು 2-3 ವರ್ಷದಿಂದ ಮಾಡ್ತಿಲ್ಲ. ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಮತ್ತು ಪೌರ ಕಾರ್ಮಿಕರ ಮನೆಗಳಿಗೆ 29 ಮನೆಗಳಾಗಿತ್ತು. 29 ಮನೆಗಳಲ್ಲಿ ಕಟ್ಟಿಸ್ಕೊಡೋಕ್ಕೆ ಜಾಗ ಇಲ್ಲ, ಅದು ಇದು ಅಂತ ಹೇಳ್ಬಿಟ್ಟು 1 ವರ್ಷದಿಂದ ಈಗ ಕೇಳಿದ್ದಕ್ಕೆ ಮೊನ್ನೆ ಸರಿಗೆ ನಮ್ಮ ಮಾಜಿ ಅಧ್ಯಕ್ಷರೆಲ್ಲ ಬಂದು ಗಲಾಟೆ ಇದು ಮಾಡಿದ್ದಕ್ಕೆ ಈಗ ಸ್ಥಳ ಕೊಡ್ತಿದ್ದೀವಿ, ಒಂದು 2-3 ದಿವಸ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಆದರೆ ಸಂಬಳ ಆದರೂ ಇವತ್ತಿಗೆ 7 ತಿಂಗಳಾಗಿದೆ. ಈ ತಿಂಗಳಿಗೆ ಇದುವರೆಗೂ ಬಂದಿಲ್ಲ. ಸುಮಾರು 6 ತಿಂಗಳಾಗಿದೆ, ಸ್ಯಾಲ್ರೀಸ್ ಆಗಿಲ್ಲ. ಪೋಸ್ಟ್ ಕಾರ್ಮಿಕರು ಹ್ಯಾಂಡ್ ಟು ಮೌತ್ ಇರೋರು, ಇವ್ರಿಗೆ ಸಂಬಳ ಮಾಡಿದ್ರೆ ಇವ್ರಿಗೆ ಏನಾದರೂ ಮನೆಗಳಿರೋದು ಇಂಥದ್ದು ಮಾಡಿಕೊಟ್ಟಿಲ್ಲ. ಎರಡನೇದು ಏನಂದರೆ ವಸತಿ ಉದ್ದೇಶ. ಆಲ್ರೆಡಿ 3 ಸತಿ ನಾವು ಟೆಂಡರ್ ಕರೆದಿದ್ದೀವಿ, 2 ಸತಿ ಜಾಗ ಐಡೆಂಟಿಫೈ ಆಗಿಲ್ಲ ಅಂತ ಟೆಂಡರ್ ಕೊಟ್ಟಿದ್ದಾಗಿದೆ. ಇದುವರೆಗೂ ನಮಗೆ ಜಾಗ ಐಡೆಂಟಿಫಿಕೇಷನ್ ಆಗಿಲ್ಲ. ಈಗ ನಾವೆಲ್ಲ ಬಂದು ಒಂದು ಆಶ್ವಾಸನೆ ಕೊಟ್ಟರೆ ಅದೇನು ಜನರಿಗೆ ಅರ್ಥ ಆಗುತ್ತೆ. ನೀವು ಹೇಳ್ಬಿಟ್ಟು ಒಂದು ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ, ಇದನ್ನು ಈ ಕೂಡಲೇ ಸಮುಚಿತ ಮಾರ್ಗದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಎರಡನೇದು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನಂದರೆ ಇವರಿಗೇನು ಮನವಿ ಕೊಟ್ಟೆ ಅಲ್ಲಿ ಡಿಸ್ಕಸ್ ಆಯಿತು. ಅದರದ್ದು ಏನಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟ್ ಆಶ್ರಯ ಲೇಔಟಲ್ಲಿ ಬೌಂಡ್ರೀಸ್ ಗುರುತಿಸ್ಕೊಡೋಕೆ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಕೆಲಸ ನಡೆದಿದೆ. ಅದರದ್ದು ರಿಪೋರ್ಟ್ ವರದಿ ಕೊಡಬೇಕು, ಅದನ್ನು ವರದಿನ ಕೊಡ್ತಾ ಇದ್ದೀವಿ. ಎರಡನೇದು ಸರ್ವೆ ನಂಬರ್ 17 ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇವತ್ತೇ ಕಲೆಕ್ಟ್ ಮಾಡಿ ಕೊಟ್ಟು ಡಿಸ್ಕಸ್ ಮಾಡಿ ಆ 17 ಈ ಪೌರ ಕಾರ್ಮಿಕರ ವಸತಿ ಉದ್ದೇಶಕ್ಕೋಸ್ಕರ ಮೀಸಲಿರೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಏನು ಅಡೆತಡೆ ಇಲ್ಲದೆ ಇದ್ದರೆ, ಬೇರೆ ಥರದ್ದು ಅಡೆತಡೆಗಳೇನು ಇಲ್ಲ ಅಂದರೆ ಸರ್ವೆ ನಂಬರ್ 17 ಮೀಸಲಿಡೋದಕ್ಕೆ ಸೂಕ್ತ ಕ್ರಮನ ಶೀಘ್ರದಲ್ಲಿ ಆದಷ್ಟು ಇವತ್ತು ನಾಳೆ 1-2 ಡೇಸ್ ಒಳಗಡೆ ಇದನ್ನು ಕೈಗೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.